ಆಗಿದ್ದಾರೆ. ಆನಂದ್, ಒಂದ್ ಕಡೆ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಟಿಪ್ಪು ಸುಲ್ತಾನ್ಗೆ ಕ್ರೆಡಿಟ್ ಕೊಟ್ಬಿಡ್ತಾರೆ. ಕೆಆರ್ಎಸ್ ನಿರ್ಮಾಣದ ಕ್ರೆಡಿಟ್ ಅನ್ನ ಟಿಪ್ಪು ಸುಲ್ತಾನ್ಗೆ ಕೊಡೋದಕ್ಕೆ ತಿಣುಕಾಡ್ತಾರೆ. ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯನವರು ನಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಹೆಚ್ಚಿನ ಕೊಡುಗೆ ಕೊಟ್ಟುಬಿಟ್ರು ಅಂತ ಹೇಳ್ತಾರೆ. ಆಮೇಲೆ ಅದನ್ನೊಂದು ಸ್ವಲ್ಪ ಬದಲಾಯಿಸಿಕೊಳ್ತಾರೆ. ಏನ್ ಹೇಳಕ್ ಹೊರಟಿದ್ದಾರೆ ಇವರೆಲ್ಲ? ಮೈಸೂರು ಜನಕ್ಕೆ ಅವ್ರಿಗೇನು ಇತಿಹಾಸ ಗೊತ್ತಿಲ್ವಾ? ಮಂಡ್ಯ ಮೈಸೂರು ಜನಕ್ಕೆ ಇಲ್ಲಿ ಏನಾಗಿದೆ ತಲೆಮಾರುಗಳಿಂದ ಅನ್ನೋದು ಗೊತ್ತಿಲ್ವಾ? ಯಾರನ್ನ ಮೂರ್ಖರನ್ನ ಮಾಡಕ್ ಹೋಗ್ತಿದ್ದಾರೆ? ಏನಾಗ್ತಿದೆ ಇಲ್ಲಿ ಆನಂದ್? ಶ್ರೀಲಕ್ಷ್ಮಿ, ನಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆ ಏನು ಅಂತ ಹೇಳಿ ಮಂಡ್ಯ ಮೈಸೂರು ಭಾಗದ ಜನರಿಗೆ ಹೊಸದಾಗಿ ತಿಳಿಸ್ಕೊಡುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾಲ್ವಡಿ ಅವರು ಏನೆಲ್ಲ ಕೆಲಸ ಮಾಡಿದ್ರು, ಯಾವೆಲ್ಲ ಉತ್ತಮ ಕೆಲಸ ಮಾಡಿದ್ರು, ಅವರ ಕೊಡುಗೆಯಿಂದಾಗಿ ಇವತ್ತು ಮಂಡ್ಯ ಹಾಗೂ ಮೈಸೂರು ಯಾವ ರೀತಿ ಅಭಿವೃದ್ಧಿ ಆಗಿದೆ, ಅವರ ಹಾಕಿಕೊಟ್ಟಂತ ಒಂದು ದೂರದೃಷ್ಟಿ ಹಾಗೂ ಅವರ ಅಡಿಪಾಯದಿಂದಲೇ ಇವತ್ತು ದೊಡ್ಡ ಮಟ್ಟಕ್ಕೆ ಮಂಡ್ಯ ಹಾಗೂ ಮೈಸೂರು ಅಭಿವೃದ್ಧಿ ಆಗಿದೆ ಅನ್ನೋದ್ರಲ್ಲಿ ಯಾವುದೇ ಒಂದು ಮಾತಿಲ್ಲ. ಅದರಲ್ಲೂ ಕೂಡ ಮಂಡ್ಯ ಮಾತ್ರ ಅಲ್ಲ, ಮಂಡ್ಯ ರೈತರು ಮಾತ್ರ ಕೆಆರ್ಎಸ್ ಅವಲಂಬಿಸಿಲ್ಲ. ಇವತ್ತು ರಾಜ್ಯ ರಾಜಧಾನಿ ಬೆಂಗಳೂರಿನ ಕೋಟ್ಯಾಂತರ ಜನರು ಕುಡಿಯೋದಕ್ಕೆ ಅವಲಂಬಿಸಿರುವಂತದ್ದು ಇದೇ ಕೆಆರ್ಎಸ್ ಡ್ಯಾಂನ ನೀರನ್ನ. ಆ ಒಂದು ಅಣೆಕಟ್ಟೆಯನ್ನ ಕಟ್ಟುವಲ್ಲಿ ನಾಲ್ವಡಿ ಅವರ ಪಾತ್ರ ಏನು, ಯಾವಾಗ ಅಡಿಗಲ್ಲು ಹಾಕಿದ್ರು, ಜೊತೆಗೆ ಅಣೆಕಟ್ಟೆ ಕಟ್ಟುವಂತಹ ಸಂದರ್ಭದಲ್ಲಿ ಹಣಕಾಸಿನ ಕೊರತೆ ಉಂಟಾದಾಗ ಏನು ಒಡವೆ ಮಾರಾಟ ಮಾಡಿದ್ದೇನು, ಜೊತೆಗೆ ಯಾವ ರೀತಿ ಅಣೆಕಟ್ಟೆ ಕಟ್ಟುವಂತ ಕಾರ್ಯವನ್ನು ಪೂರ್ಣಗೊಳಿಸಿದ್ರು ಅನ್ನೋದು ಮಂಡ್ಯ ಮಾತ್ರ ಅಲ್ಲ, ಇಡೀ ರಾಜ್ಯದ ಜನತೆಗೆ ಗೊತ್ತು. ಆದ್ರೆ ಕೆಲವು ನಾಯಕರುಗಳು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಈ ರೀತಿ ಓಲೈಕೆ ರಾಜಕಾರಣವನ್ನ ಮಾಡುವಂತದ್ದು, ಜೊತೆಗೆ ನಾಲ್ವಡಿ ಅವರನ್ನ ಒಂದ್ ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಟಿಪ್ಪು ಸೇರಿದಂತೆ ಕೆಲವೊಂದು ಬೇರೆ ಬೇರೆ ವಿಚಾರಗಳನ್ನ, ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡುವಂತದ್ದು ಈ ಹಿಂದಿನಿಂದಲೂ ಕೂಡ ಪ್ರವೃತ್ತಿ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಈ ಕನ್ನಂಬಾಡಿ ವಿಚಾರವಾಗಿ ಇದು ಮೊದಲ ವಿವಾದಾತ್ಮಕ ಹೇಳಿಕೆ ಅಲ್ಲ, ಸಾಕಷ್ಟು ಬಾರಿ ವಿವಾದಾತ್ಮಕ ಹೇಳಿಕೆ ನೀಡಿರುವಂತದ್ದು. ಜೊತೆಗೆ ಕಾಂಗ್ರೆಸ್ ನಾಯಕರುಗಳು ಒಂದಷ್ಟು ಪ್ರಗತಿಪರರು ನಾಲ್ವಡಿ ಅವರ ಹೆಸರಿಗೆ ಧಕ್ಕೆ ತರುವಂತ ಅಥವಾ ಅವರ ಹೆಸರಿಗೆ ಒಂದಷ್ಟು ಕುಂದಿಸುವಂತ, ಅವರ ಹೆಸರನ್ನ ಕುಂದಿಸುವಂತ ಕೆಲಸವನ್ನು ಸಾಕಷ್ಟು ದಿನಗಳಿಂದ, ಸಾಕಷ್ಟು ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಅದೇ ರೀತಿ ಈಗಲೂ ಕೂಡ ಅದೇ ಒಂದು ಸಂಪ್ರದಾಯವನ್ನ ಮಹದೇವಪ್ಪ ಅವರು ಮುಂದುವರಿಸಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಈ ಹಿಂದೆ ಒಂದಷ್ಟು ಚರ್ಚೆಗೆ ಬಂದಿತ್ತು, ಅದು ಮತ್ತೆ ಎಲ್ಲ ಸಹಜ ಸ್ಥಿತಿಗೆ ಬಂದಿತ್ತು. ಆದ್ರೆ ಈಗ ಮತ್ತೆ ಟಿಪ್ಪು ಅವರ ಹೆಸರನ್ನ ತಂದು ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲನ್ನ ಹಾಕಿದ್ದು ಟಿಪ್ಪು ಅವರ ಅಂತ ಹೇಳುವ ಮೂಲಕ ಒಂದು ಹೊಸ ಒಂದು ಚರ್ಚೆಗೆ ಅಂದ್ರೆ ಮತ್ತೆ ಆ ಚರ್ಚೆಗೆ ನಾಂದಿ ಆಡಿದ್ದಾರೆ. ಇದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇರುವಂತದ್ದು. ಮಂಡ್ಯ ಜಿಲ್ಲೆಯಲ್ಲಂತೂ ಈ ಒಂದು ಹೇಳಿಕೆ ವಿಚಾರವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಟಿಪ್ಪು ಅವರು ಮರಣ ಹೊಂದಿದ್ದೆ ಯಾವಾಗ, ಜೊತೆಗೆ ಅಣೆಕಟ್ಟೆಗೆ ಅಡಿಗಲ್ಲು ಹಾಕಿದ್ದೆ ಯಾವಾಗ, ಅದ್ರ ಜೊತೆಗೆ ಅಣೆಕಟ್ಟನ್ನ ಪೂರ್ಣಗೊಳಿಸಿದ್ದೆ ಯಾವಾಗ ಅನ್ನೋ ಒಂದು ಇತಿಹಾಸವನ್ನ ತಿಳಿಯುವಂತ ಕೆಲಸವನ್ನ ಮಹದೇವಪ್ಪ ಅವರು ಮಾಡಬೇಕು ಅನ್ನೋ ಒಂದು ಕೆಲಸವನ್ನ, ಅಂದ್ರೆ ಈ ರೀತಿ ಹೇಳಿಕೆಯನ್ನ ಈ ಭಾಗದ ರೈತರು ಹಾಗೂ ಈ ಭಾಗದ ಜನರು ಹೇಳ್ತಾ ಇರುವಂತದ್ದು. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಕೆಲವು ಕಾಂಗ್ರೆಸ್ ನಾಯಕರು ಪದೇ ಪದೇ ನಾಲ್ವಡಿ ಹಾಗೂ ಕೆಆರ್ಎಸ್ ವಿಚಾರವಾಗಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಈ ಒಂದು ಪ್ರವೃತ್ತಿಯನ್ನ ಬಿಡಬೇಕು ಅನ್ನೋ ಒಂದು ಆಗ್ರಹವನ್ನ ಈ ಭಾಗದ ಜನರು ಹೇಳ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಆಗಿದ್ದಾರೆ. ಆನಂದ್, ಒಂದ್ ಕಡೆ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಟಿಪ್ಪು ಸುಲ್ತಾನ್ಗೆ ಕ್ರೆಡಿಟ್ ಕೊಟ್ಬಿಡ್ತಾರೆ. ಕೆಆರ್ಎಸ್ ನಿರ್ಮಾಣದ ಕ್ರೆಡಿಟ್ ಅನ್ನ ಟಿಪ್ಪು ಸುಲ್ತಾನ್ಗೆ ಕೊಡೋದಕ್ಕೆ ತಿಣುಕಾಡ್ತಾರೆ. ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯನವರು ನಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಹೆಚ್ಚಿನ ಕೊಡುಗೆ ಕೊಟ್ಟುಬಿಟ್ರು ಅಂತ ಹೇಳ್ತಾರೆ. ಆಮೇಲೆ ಅದನ್ನೊಂದು ಸ್ವಲ್ಪ ಬದಲಾಯಿಸಿಕೊಳ್ತಾರೆ. ಏನ್ ಹೇಳಕ್ ಹೊರಟಿದ್ದಾರೆ ಇವರೆಲ್ಲ? ಮೈಸೂರು ಜನಕ್ಕೆ ಅವ್ರಿಗೇನು ಇತಿಹಾಸ ಗೊತ್ತಿಲ್ವಾ? ಮಂಡ್ಯ ಮೈಸೂರು ಜನಕ್ಕೆ ಇಲ್ಲಿ ಏನಾಗಿದೆ ತಲೆಮಾರುಗಳಿಂದ ಅನ್ನೋದು ಗೊತ್ತಿಲ್ವಾ? ಯಾರನ್ನ ಮೂರ್ಖರನ್ನ ಮಾಡಕ್ ಹೋಗ್ತಿದ್ದಾರೆ? ಏನಾಗ್ತಿದೆ ಇಲ್ಲಿ ಆನಂದ್? ಶ್ರೀಲಕ್ಷ್ಮಿ, ನಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆ ಏನು ಅಂತ ಹೇಳಿ ಮಂಡ್ಯ ಮೈಸೂರು ಭಾಗದ ಜನರಿಗೆ ಹೊಸದಾಗಿ ತಿಳಿಸ್ಕೊಡುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾಲ್ವಡಿ ಅವರು ಏನೆಲ್ಲ ಕೆಲಸ ಮಾಡಿದ್ರು, ಯಾವೆಲ್ಲ ಉತ್ತಮ ಕೆಲಸ ಮಾಡಿದ್ರು, ಅವರ ಕೊಡುಗೆಯಿಂದಾಗಿ ಇವತ್ತು ಮಂಡ್ಯ ಹಾಗೂ ಮೈಸೂರು ಯಾವ ರೀತಿ ಅಭಿವೃದ್ಧಿ ಆಗಿದೆ, ಅವರ ಹಾಕಿಕೊಟ್ಟಂತ ಒಂದು ದೂರದೃಷ್ಟಿ ಹಾಗೂ ಅವರ ಅಡಿಪಾಯದಿಂದಲೇ ಇವತ್ತು ದೊಡ್ಡ ಮಟ್ಟಕ್ಕೆ ಮಂಡ್ಯ ಹಾಗೂ ಮೈಸೂರು ಅಭಿವೃದ್ಧಿ ಆಗಿದೆ ಅನ್ನೋದ್ರಲ್ಲಿ ಯಾವುದೇ ಒಂದು ಮಾತಿಲ್ಲ. ಅದರಲ್ಲೂ ಕೂಡ ಮಂಡ್ಯ ಮಾತ್ರ ಅಲ್ಲ, ಮಂಡ್ಯ ರೈತರು ಮಾತ್ರ ಕೆಆರ್ಎಸ್ ಅವಲಂಬಿಸಿಲ್ಲ. ಇವತ್ತು ರಾಜ್ಯ ರಾಜಧಾನಿ ಬೆಂಗಳೂರಿನ
ಕೋಟ್ಯಾಂತರ ಜನರು ಕುಡಿಯೋದಕ್ಕೆ ಅವಲಂಬಿಸಿರುವಂತದ್ದು ಇದೇ ಕೆಆರ್ಎಸ್ ಡ್ಯಾಂನ ನೀರನ್ನ. ಆ ಒಂದು ಅಣೆಕಟ್ಟೆಯನ್ನ ಕಟ್ಟುವಲ್ಲಿ ನಾಲ್ವಡಿಯವರ ಪಾತ್ರ ಏನು, ಯಾವಾಗ ಹಡಿಗಲ್ಲ ಹಾಕಿದ್ರು, ಜೊತೆಗೆ ಅಣೆಕಟ್ಟೆ ಕಟ್ಟುವಂತಹ ಸಂದರ್ಭದಲ್ಲಿ ಹಣಕಾಸಿನ ಕೊರತೆ ಉಂಟಾದಾಗ ಏನು ಒಡವೆ ಮಾರಾಟ ಮಾಡಿದ್ದೇನು, ಜೊತೆಗೆ ಯಾವ ರೀತಿ ಅಣೆಕಟ್ಟೆ ಕಟ್ಟುವಂತ ಕಾರ್ಯವನ್ನು ಪೂರ್ಣಗೊಳಿಸಿದ್ರು ಅನ್ನೋದು ಮಂಡ್ಯ ಮಾತ್ರ ಅಲ್ಲ ಇಡೀ ರಾಜ್ಯದ ಜನತೆಗೆ ಗೊತ್ತು. ಆದ್ರೆ ಕೆಲವು ನಾಯಕರುಗಳು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಈ ರೀತಿ ಓಲೈಕೆ ರಾಜಕಾರಣವನ್ನ ಮಾಡುವಂತದ್ದು, ಜೊತೆಗೆ ನಾಲ್ವಡಿ ಅವರನ್ನ ಒಂದ್ ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಟಿಪ್ಪು ಸೇರಿದಂತೆ ಕೆಲವೊಂದು ಬೇರೆ ಬೇರೆ ವಿಚಾರಗಳನ್ನ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡುವಂತದ್ದು ಈ ಹಿಂದಿನಿಂದಲೂ ಕೂಡ ಪ್ರವೃತ್ತಿ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಈ ಕನ್ನಂಬಾಡಿ ವಿಚಾರವಾಗಿ ಇದು ಮೊದಲ ವಿವಾದಾತ್ಮಕ ಹೇಳಿಕೆ ಅಲ್ಲ, ಸಾಕಷ್ಟು ಬಾರಿ ವಿವಾದಾತ್ಮಕ ಹೇಳಿಕೆ ನೀಡಿರುವಂತದ್ದು. ಜೊತೆಗೆ ಕಾಂಗ್ರೆಸ್ ನಾಯಕರುಗಳು ಒಂದಷ್ಟು ಪ್ರಗತಿಪರರು ನಾಲ್ವಡಿ ಅವರ ಹೆಸರಿಗೆ ಧಕ್ಕೆ ತರುವಂತ ಅಥವಾ ಅವರ ಹೆಸರಿಗೆ ಒಂದಷ್ಟು ಕುಂದಿಸುವಂತ, ಅವರ ಹೆಸರನ್ನ ಕುಂದಿಸುವಂತ ಕೆಲಸವನ್ನು ಸಾಕಷ್ಟು ದಿನಗಳಿಂದ ಸಾಕಷ್ಟು ವರ್ಷಗಳಿಂದ ಮಾಡ್ಕೊಂಡ್ಬಂದಿದ್ದಾರೆ. ಅದೇ ರೀತಿ ಈಗಲೂ ಕೂಡ ಅದೇ ಒಂದು ಸಂಪ್ರದಾಯವನ್ನ ಮಹದೇವಪ್ಪ ಅವರು ಮುಂದುವರಿಸಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಈ ಹಿಂದೆ ಒಂದಷ್ಟು ಚರ್ಚೆಗೆ ಬಂದಿತ್ತು, ಅದು ಮತ್ತೆ ಎಲ್ಲ ಸಹಜ ಸ್ಥಿತಿಗೆ ಬಂದಿತ್ತು. ಆದ್ರೆ ಈಗ ಮತ್ತೆ ಟಿಪ್ಪು ಅವರ ಹೆಸರನ್ನ ತಂದು ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲನ್ನ ಹಾಕಿದ್ದು ಟಿಪ್ಪು ಅವರ ಅಂತ ಹೇಳುವ ಮೂಲಕ ಒಂದು ಚರ್ಚೆಗೆ ಅಂದ್ರೆ ಮತ್ತೆ ಆ ಚರ್ಚೆಗೆ ನಾಂದಿ ಆಡಿದ್ದಾರೆ. ಇದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇರುವಂತದ್ದು. ಮಂಡ್ಯ ಜಿಲ್ಲೆಯಲ್ಲಂತೂ ಈ ಒಂದು ಹೇಳಿಕೆ ವಿಚಾರವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಟಿಪ್ಪು ಅವರು ಮರಣ ಹೊಂದಿದ್ದೆ ಯಾವಾಗ, ಜೊತೆಗೆ ಅಣೆಕಟ್ಟೆಗೆ ಅಡಿಗಲ್ಲು ಹಾಕಿದ್ದೆ ಯಾವಾಗ, ಅದ್ರ ಜೊತೆಗೆ ಅಣೆಕಟ್ಟನ್ನ ಪೂರ್ಣಗೊಳಿಸಿದ್ದೆ ಯಾವಾಗ ಅನ್ನೋ ಒಂದು ಇತಿಹಾಸವನ್ನ ತಿಳಿಯುವಂತ ಕೆಲಸವನ್ನ ಮಹದೇವಪ್ಪ ಅವರು ಮಾಡಬೇಕು ಅನ್ನೋ ಒಂದು ಕೆಲಸವನ್ನ, ಅಂದ್ರೆ ಈ ರೀತಿ ಹೇಳಿಕೆಯನ್ನ ಈ ಭಾಗದ ರೈತರು ಹಾಗೂ ಈ ಭಾಗದ ಜನರು ಹೇಳ್ತಾ ಇರುವಂತದ್ದು. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಕೆಲವು ಕಾಂಗ್ರೆಸ್ ನಾಯಕರು ಪದೇ ಪದೇ ನಾಲ್ವಡಿ ಹಾಗೂ ಕೆಆರ್ಎಸ್ ವಿಚಾರವಾಗಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಈ ಒಂದು ಪ್ರವೃತ್ತಿಯನ್ನ ಬಿಡಬೇಕು ಅನ್ನೋ ಒಂದು ಆಕ್ರೋಶ ಆಗ್ರಹವನ್ನ ಈ ಭಾಗದ ಜನರು ಹೇಳ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ ಆಗಿದ್ದಾರೆ. ಆನಂದ್, ಒಂದ್ ಕಡೆ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಟಿಪ್ಪು ಸುಲ್ತಾನ್ಗೆ ಕ್ರೆಡಿಟ್ ಕೊಟ್ಬಿಡ್ತಾರೆ. ಕೆಆರ್ಎಸ್ ನಿರ್ಮಾಣದ ಕ್ರೆಡಿಟ್ ಅನ್ನ ಟಿಪ್ಪು ಸುಲ್ತಾನ್ಗೆ ಕೊಡೋದಕ್ಕೆ ತಿಣುಕಾಡ್ತಾರೆ. ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಹೆಚ್ಚಿನ ಕೊಡುಗೆ ಕೊಟ್ಟುಬಿಟ್ರು ಅಂತ ಹೇಳ್ತಾರೆ. ಆಮೇಲೆ ಅದನ್ನೊಂದು ಸ್ವಲ್ಪ ಬದಲಾಯಿಸಿಕೊಳ್ತಾರೆ. ಏನ್ ಹೇಳಕ್ ಹೊರಟಿದ್ದಾರೆ ಇವರೆಲ್ಲ? ಮೈಸೂರು ಜನಕ್ಕೆ ಅವ್ರಿಗೇನು ಇತಿಹಾಸ ಗೊತ್ತಿಲ್ವಾ? ಮಂಡ್ಯ ಮೈಸೂರು ಜನಕ್ಕೆ ಇಲ್ಲಿ ಏನಾಗಿದೆ ತಲೆಮಾರುಗಳಿಂದ ಅನ್ನೋದು ಗೊತ್ತಿಲ್ವಾ? ಯಾರನ್ನ ಮೂರ್ಖರನ್ನ ಮಾಡಕ್ ಹೋಗ್ತಿದ್ದಾರೆ? ಏನಾಗ್ತಿದೆ ಇಲ್ಲಿ ಆನಂದ್? ಶ್ರೀಲಕ್ಷ್ಮಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆ ಏನು ಅಂತ ಹೇಳಿ ಮಂಡ್ಯ ಮೈಸೂರು ಭಾಗದ ಜನರಿಗೆ ಹೊಸದಾಗಿ ತಿಳಿಸ್ಕೊಡುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾಲ್ವಡಿ ಅವರು ಏನೆಲ್ಲ ಕೆಲಸ ಮಾಡಿದ್ರು, ಯಾವೆಲ್ಲ ಉತ್ತಮ ಕೆಲಸ ಮಾಡಿದ್ರು, ಅವರ ಕೊಡುಗೆಯಿಂದಾಗಿ ಇವತ್ತು ಮಂಡ್ಯ ಹಾಗೂ ಮೈಸೂರು ಯಾವ ರೀತಿ ಅಭಿವೃದ್ಧಿ ಆಗಿದೆ, ಅವರ ಹಾಕಿಕೊಟ್ಟಂತ ಒಂದು ದೂರದೃಷ್ಟಿ ಹಾಗೂ ಅವರ ಅಂದ್ರೆ ಅಡಿಪಾಯದಿಂದಲೇ ಇವತ್ತು ದೊಡ್ಡ ಮಟ್ಟಕ್ಕೆ ಮಂಡ್ಯ ಹಾಗೂ ಮೈಸೂರು ಅಭಿವೃದ್ಧಿ ಆಗಿದೆ ಅನ್ನೋದ್ರಲ್ಲಿ ಯಾವುದೇ ಒಂದು ಮಾತಿಲ್ಲ. ಅದರಲ್ಲೂ ಕೂಡ ಮಂಡ್ಯ ಮಾತ್ರ ಅಲ್ಲ, ಮಂಡ್ಯ ರೈತರು ಮಾತ್ರ ಕೆಆರ್ಎಸ್ ಅವಲಂಬಿಸಿಲ್ಲ. ಇವತ್ತು ರಾಜ್ಯ ರಾಜಧಾನಿ ಬೆಂಗಳೂರಿನ ಕೋಟ್ಯಾಂತರ ಜನರು ಕುಡಿಯೋದಕ್ಕೆ ಅವಲಂಬಿಸಿರುವಂತದ್ದು ಇದೇ ಕೆಆರ್ಎಸ್ ಡ್ಯಾಂನ ನೀರನ್ನ. ಆ ಒಂದು ಅಣೆಕಟ್ಟೆಯನ್ನ ಕಟ್ಟುವಲ್ಲಿ ನಾಲ್ವಡಿಯವರ ಪಾತ್ರ ಏನು, ಯಾವಾಗ ಅಡಿಗಲ್ಲು ಹಾಕಿದ್ರು, ಜೊತೆಗೆ ಅಣೆಕಟ್ಟೆ ಕಟ್ಟುವಂತಹ ಸಂದರ್ಭದಲ್ಲಿ ಹಣಕಾಸಿನ ಕೊರತೆ ಉಂಟಾದಾಗ ಏನು ಒಡವೆ ಮಾರಾಟ ಮಾಡಿದ್ದೇನು, ಜೊತೆಗೆ ಯಾವ ರೀತಿ ಅಣೆಕಟ್ಟೆ ಕಟ್ಟುವಂತ ಕಾರ್ಯವನ್ನ ಪೂರ್ಣಗೊಳಿಸಿದ್ರು ಅನ್ನೋದು ಮಂಡ್ಯ ಮಾತ್ರ ಅಲ್ಲ ಇಡೀ ರಾಜ್ಯದ ಜನತೆಗೆ ಗೊತ್ತು. ಆದ್ರೆ ಕೆಲವು ನಾಯಕರುಗಳು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಈ ರೀತಿ ಓಲೈಕೆ ರಾಜಕಾರಣವನ್ನ ಮಾಡುವಂತದ್ದು, ಜೊತೆಗೆ ನಾಲ್ವಡಿ ಅವರನ್ನ ಒಂದ್ ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಟಿಪ್ಪು ಸೇರಿದಂತೆ ಕೆಲವೊಂದು ಬೇರೆ ಬೇರೆ ವಿಚಾರಗಳನ್ನ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡುವಂತದ್ದು ಈ ಹಿಂದಿನಿಂದಲೂ ಕೂಡ ಪ್ರವೃತ್ತಿ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಈ ಕನ್ನಂಬಾಡಿ ವಿಚಾರವಾಗಿ ಇದು ಮೊದಲ ವಿವಾದಾತ್ಮಕ ಹೇಳಿಕೆ ಅಲ್ಲ, ಸಾಕಷ್ಟು ಬಾರಿ ವಿವಾದಾತ್ಮಕ ಹೇಳಿಕೆ ನೀಡಿರುವಂತದ್ದು. ಜೊತೆಗೆ ಕಾಂಗ್ರೆಸ್ ನಾಯಕರುಗಳು ಒಂದಷ್ಟು ಪ್ರಗತಿಪರರು ನಾಲ್ವಡಿ ಅವರ ಹೆಸರಿಗೆ ಧಕ್ಕೆ ತರುವಂತ ಅಥವಾ ಅವರ ಹೆಸರಿಗೆ ಒಂದಷ್ಟು ಕುಂದಿಸುವಂತ, ಅವರ ಹೆಸರನ್ನ ಕುಂದಿಸುವಂತ ಕೆಲಸವನ್ನು ಸಾಕಷ್ಟು ದಿನಗಳಿಂದ ಸಾಕಷ್ಟು ವರ್ಷಗಳಿಂದ ಮಾಡ್ಕೊಂಡ್ಬಂದಿದ್ದಾರೆ. ಅದೇ ರೀತಿ ಈಗಲೂ ಕೂಡ ಅದೇ ಒಂದು ಸಂಪ್ರದಾಯವನ್ನ ಮಹದೇವಪ್ಪ ಅವರು ಮುಂದುವರಿಸಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಈ ಒಂದು ವಿಚಾರ ಸಾಕಷ್ಟು
ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಈ ಹಿಂದೆ ಒಂದಷ್ಟು ಚರ್ಚೆಗೆ ಬಂದಿತ್ತು, ಅದು ಮತ್ತೆ ಎಲ್ಲ ಸಹಜ ಸ್ಥಿತಿಗೆ ಬಂದಿತ್ತು. ಆದ್ರೆ ಈಗ ಮತ್ತೆ ಟಿಪ್ಪು ಅವರ ಹೆಸರನ್ನ ತಂದು ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲನ್ನ ಹಾಕಿದ್ದು ಟಿಪ್ಪು ಅವರ ಅಂತ ಹೇಳುವ ಮೂಲಕ ಒಂದು ಹೊಸ ಒಂದು ಚರ್ಚೆಗೆ ಅಂದ್ರೆ ಮತ್ತೆ ಒಂದು ಆ ಚರ್ಚೆಗೆ ನಾಂದಿ ಆಡಿದ್ದಾರೆ. ಇದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇರುವಂತದ್ದು. ಮಂಡ್ಯ ಜಿಲ್ಲೆಯಲ್ಲಂತೂ ಈ ಒಂದು ಹೇಳಿಕೆ ವಿಚಾರವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಟಿಪ್ಪು ಅವರು ಮರಣ ಹೊಂದಿದ್ದೆ ಯಾವಾಗ, ಜೊತೆಗೆ ಅಣೆಕಟ್ಟೆಗೆ ಅಡಿಗಲ್ಲು ಹಾಕಿದ್ದೆ ಯಾವಾಗ, ಅದ್ರ ಜೊತೆಗೆ ಅಣೆಕಟ್ಟನ್ನ ಪೂರ್ಣಗೊಳಿಸಿದ್ದೆ ಯಾವಾಗ ಅನ್ನೋ ಒಂದು ಇತಿಹಾಸವನ್ನ ತಿಳಿಯುವಂತ ಕೆಲಸವನ್ನ ಮಹದೇವಪ್ಪ ಅವರು ಮಾಡಬೇಕು ಅನ್ನೋ ಒಂದು ಕೆಲಸವನ್ನ, ಅಂದ್ರೆ ಈ ರೀತಿ ಹೇಳಿಕೆಯನ್ನ ಈ ಭಾಗದ ರೈತರು ಹಾಗೂ ಈ ಭಾಗದ ಜನರು ಹೇಳ್ತಾ ಇರುವಂತದ್ದು. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಕೆಲವು ಕಾಂಗ್ರೆಸ್ ನಾಯಕರು ಪದೇ ಪದೇ ನಾಲ್ವಡಿ ಹಾಗೂ ಕೆಆರ್ಎಸ್ ವಿಚಾರವಾಗಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಈ ಒಂದು ಪ್ರವೃತ್ತಿಯನ್ನ ಬಿಡಬೇಕು ಅನ್ನೋ ಒಂದು ಆಗ್ರಹವನ್ನ ಈ ಭಾಗದ ಜನರು ಹೇಳ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ. Right. Thanks, Anand. It is coming.